ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕ್ಯಾನ್ವಸ್ ಶೀಟನ್ನು ಉಪಯೋಗಿಸ್ಕೊಂಡು ಎರಡು ರೀತಿಯಾದ ಬ್ಯೂಟಿಫುಲ್ ಹ್ಯಾಂಡ್ ಬ್ಯಾಗ್ಸನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಹೊಲ್ಕೊಳ್ಬಹುದು. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಇವತ್ತಿನ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸನ್ನು ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಇಲ್ಲಿ ಒಂದು ಪ್ರಿಂಟೆಡ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಬಟ್ಟೆ ಇದೆಯೋ ಅದನ್ನು ನೀವು ತೊಗೊಳ್ಬೋದು. ಹಾಗೆ ಇದಕ್ಕೆ ನೀವು ಒಂದು ಲೈನಿಂಗ್ ಬಟ್ಟೆ ಮತ್ತು ಒಂದು ಕ್ಯಾನ್ವಸ್ಸು ಅಥವಾ ಸ್ಪಾಂಜು ಇದು ಯಾವುದಾದ್ರೂ ಯೂಸ್ ಮಾಡಬೇಕು. ಸೊ ಇದರ ಅಳತೆ 18 ಇಂಚ್ ಆಗುವಷ್ಟು ಉದ್ದ ಇದೆ, ಹಾಗೆ 12 ಇಂಚು ಆಗುವಷ್ಟು ಅಗಲ ಇದೆ. ಸೊ ಇದೇ ಅಳತೆಯ ಸ್ಪಾಂಜು ಮತ್ತು ಲೈನಿಂಗ್ ಬಟ್ಟೆಯನ್ನು ತೊಗೊಂಡು ನೀವು ಕ್ವಿಲ್ಟ್ ಬೇಕಾದರೂ ಮಾಡ್ಕೊಳ್ಬಹುದು. ನಾನು ಇಲ್ಲಿ ಇದಕ್ಕೆ ಪೇಸ್ಟಿಂಗ್ ಕ್ಯಾನ್ವಸ್ ಅಂತ ಬರುತ್ತೆ. ಸೊ ಬ್ಯಾಗ್ ಮೇಕಿಂಗ್ ಮೆಟೀರಿಯಲ್ ಬಗ್ಗೆ ಈಗಾಗಲೇ ನಾನು ಒಂದು ಡೀಟೇಲ್ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಅದನ್ನು ಐ ಕಾರ್ಡ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಸೊ ಇದು ಪೇಸ್ಟಿಂಗ್ ಕ್ಯಾನ್ವಸ್ ಅಂತ. ಒಂದು ಕಡೆ ಶೈನ್ ಇರುತ್ತೆ, ಒಂದು ಕಡೆ ಶೈನ್ ಇರೋದಿಲ್ಲ. ಸೊ ಶೈನ್ ಇರೋ ಭಾಗ ನಾವು ಬಟ್ಟೆಗೆ ತಾಗಿಸ್ಬಿಟ್ಟು ಇದನ್ನು ಐರನ್ ಮಾಡ್ಕೊಳ್ಬೇಕು. ಹೀಗೆ ಐರನ್ ಮಾಡ್ಕೊಂಡಾಗ ಒಂದು ಸ್ಟಿಫ್ನೆಸ್ ಬರುತ್ತೆ ಬಟ್ಟೆಗೆ. ಇದಾದ ನಂತರ ನಾವು ಇದಕ್ಕೆ ಜಸ್ಟ್ ಒಂದು ಲೈನಿಂಗ್ ಬಟ್ಟೆಯನ್ನು ಹಾಕಿ ಹೊಲಿದ್ರೂ ಕೂಡ ಸಾಕಷ್ಟು ಸ್ಟಿಫ್ ಆಗಿ ಬ್ಯಾಗು ಅಥವಾ ಪರ್ಸು ಬರುತ್ತೆ. ಸೊ ಈ ರೀತಿಯಾಗಿ ನಾವು ಇಸ್ತ್ರಿಯನ್ನು ಮಾಡಿಕೊಂಡ್ರೆ ಆಯಿತು. ಚೆನ್ನಾಗಿ ಅದು ಅಂಟ್ಕೊಳ್ಳುತ್ತೆ ಕ್ಯಾನ್ವಸ್ಸು. ಸೊ ಕ್ಯಾನ್ವಸ್ಸು ನಿಮಗೆ ನಾರ್ಮಲ್ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಪೇಸ್ಟಿಂಗ್ ಕ್ಯಾನ್ವಸ್ ಅಂತ ಹೇಳಿದ್ರೆ ಕೊಡ್ತಾರೆ. ಇದು ನಾವು ಕುರ್ತಿ ಎಲ್ಲ ಮಾಡಬೇಕಾದ್ರೆ ಈ ನೆಕ್ ಪಾರ್ಟಿಗೆಲ್ಲ ಕೆಲವು ಟೈಮ್ ಹಾಕ್ತಾರಲ್ವ, ಬ್ಲೌಸ್ಗಳಿಗೆ ಎಲ್ಲ ಆ ಥರದ್ದು ಸಾಫ್ಟ್ ಆಗಿರುವಂಥ ಕ್ಯಾನ್ವಸ್ ಇದು. ಇದು ಮೆನ್ಸ್ ಟಿ ಶರ್ಟ್ಗೆಲ್ಲ ಹಾಕುವಂಥ ದಪ್ಪ ಕ್ಯಾನ್ವಸ್ ಕೂಡ ಬರುತ್ತೆ. ನೀವು ಅದನ್ನು ಬೇಕಾದರೂ ಬಳಸ್ಬೋದು. ಸೊ ನಿಮಗೆ ಯಾವ್ದು ಕನ್ವೀನಿಯೆಂಟು, ಯಾವ್ದು ಈಸಿಯಾಗಿ ಸಿಗುತ್ತೆ ಅದನ್ನು ಮಾಡ್ಬೋದು. ಇಲ್ಲದಿದ್ದರೆ ನೀವು ರೈಸ್ ಬ್ಯಾಗ್ ಹಾಕಿ ಕೂಡ ಇದನ್ನು ಮಾಡ್ಬೋದು. ಸೊ ರೈಸ್ ಬ್ಯಾಗ್ ಯೂಸ್ ಮಾಡೋದಾದರೆ ಈ ಥರ ಇಸ್ತ್ರಿ ಮಾಡೋದೇನಿರೋದಿಲ್ಲ. ಜಸ್ಟ್ ಲೈನಿಂಗ್ ಬಟ್ಟೆ, ಮೇಯ್ನ್ ಬಟ್ಟೆ, ಹಾಗೆ ಮಧ್ಯದಲ್ಲಿ ರೈಸ್ ಬ್ಯಾಗ್ ಇಟ್ಬಿಟ್ಟು ಕ್ವಿಲ್ಟಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆವಾಗ ನಮ್ಮ ಬ್ಯಾಗ್ ಮೇಕಿಂಗಿಗೆ ಒಂದು ಬೇಸು ರೆಡಿ ಆಯಿತು. ಸೊ ಇಲ್ಲಿ ನಾನು ಇದೇ ಅಳತೆಯ ಒಂದು ಲೈನಿಂಗ್ ಬಟ್ಟೆಯನ್ನು ಕೂಡ ತೊಗೊಂಡಿದ್ದೀನಿ. ಸೊ ಲೈನಿಂಗ್ ಬಟ್ಟೆ ತೊಗೊಂಡ ನಂತರ ಇದನ್ನು ಮತ್ತೆ 4 ಕಡೆಗೂ ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡು ಜೋಡಿಸ್ಕೊಳ್ತೀನಿ. ಸೊ ಇವಾಗ ನಾನು ಜೋಡಿಸ್ಕೊಂಡಿದ್ದಾಯಿತು ನೋಡಿ, ಇದು ಈ ಥರ ಕಾಣಿಸ್ತಾ ಇದೆ. ಇವಾಗ ಇದನ್ನು ಕರೆಕ್ಟಾಗಿ ಮಧ್ಯದಲ್ಲಿ ಫೋಲ್ಡ್ ಮಾಡಬೇಕು, ಹಾಗೆ ಮತ್ತೊಂದು ಫೋಲ್ಡ್ ಮಾಡಬೇಕು. ಎರಡು ರೀತಿಯಾಗಿ ಫೋಲ್ಡ್ ಮಾಡಬೇಕು. ಸೊ ಫೋಲ್ಡ್ ಮಾಡಿಬಿಟ್ಟು ಆಚೆ ಕಡೆಯಿಂದ ನಾನು ಒಂದು 3 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ ಫಸ್ಟಿಗೆ ಮಧ್ಯದಲ್ಲಿ ಫೋಲ್ಡ್ ಮಾಡೋಣ, ಹಾಗೆ ಮತ್ತೆ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ಸೊ ಇದು ಫೋಲ್ಡ್ ಮಾಡಿದ್ದಾಯಿತು. ಇವಾಗ ನಾನೇನು ಮಾಡ್ತೀನಿ, ಒಂದು ಸ್ಕೇಲಿನ ಸಹಾಯದಿಂದ ಓಪನ್ ಸೈಡ್ ಏನಿದೆ, ಓಪನ್ ಸೈಡಿನಿಂದ 3 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿ ಒಂದು ಲೈನನ್ನು ಹಾಕ್ಕೊಳ್ತೀನಿ. ಸೊ ಈ ರೀತಿಯಾಗಿ ಫೋಲ್ಡು ಕರೆಕ್ಟಾಗಿ ಬರಬೇಕು, ಹೆಚ್ಚು ಕಡಿಮೆ ಆಗದೆ ಇರೋ ರೀತಿ ನೋಡ್ಕೊಳ್ಳಿ. ನೀವು ಬೇಕಾದರೆ ಪಿನ್ಅಪ್ ಕೂಡ ಮಾಡಿಕೊಂಡ್ರೆ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ಸೊ ನಾನಿಲ್ಲಿ ಈ ಅಳತೆಯಿಂದ 3 ಇಂಚಿಗೆ ಕರೆಕ್ಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಬಿಟ್ಟು ಅಲ್ಲಿ ಒಂದು ಲೈನನ್ನು ಹಾಕ್ಕೊಳ್ತೀನಿ. ಸೊ ಇದು 18 ಇಂಚು ಉದ್ದ ಇರೋದ್ರಿಂದ 9 ಇಂಚು ಬಂದಿರುತ್ತೆ. ಸೊ ಈ 9 ಇಂಚನ್ನು ಮತ್ತೆ ನಾನು 3 ಇಂಚಿಗೆ ಡಿವೈಡ್ ಮಾಡಿಕೊಂಡು ಅಲ್ಲಿ ಕೂಡ ಲೈನನ್ನು ಹಾಕ್ಕೊಳ್ತೀನಿ. ಸೊ ಈ ರೀತಿಯಾಗಿ ಲೈನನ್ನು ಹಾಕ್ಕೊಂಡಿದ್ದಾದ ನಂತರ ಇದನ್ನು ಈ ರೀತಿಯಾಗಿ ಜಿಗ್ಜ್ಯಾಗ್ ರೀತಿಯಾಗಿ ನಾವು ಇದನ್ನು ಜಾಯಿನ್ ಮಾಡಬೇಕು. ಅದು ಹೇಗೆ ಜಾಯಿನ್ ಮಾಡಬೇಕು ಅಂತ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಇದು ಒಂದೇ ಒಂದು ಕಟ್ ಮಾಡೋದ್ರಿಂದ ನಮ್ಮ ಬ್ಯಾಗು ರೆಡಿನೇ ಆಗುತ್ತೆ. ಸೊ ಇಲ್ಲಿ ನಾನು ಮಾರ್ಕ್ ಮಾಡಿದ ರೀತಿಯಾಗಿಯೇ ಇಲ್ಲಿ ಕಟ್ ಮಾಡಿಕೊಂಡೆ. ಸೊ ಕಟ್ ಮಾಡಿ ಓಪನ್ ಮಾಡಿದ ನಂತರ ನೋಡಿ ಈ ಥರ ಕಾಣಿಸ್ತಾ ಇದೆ. ಇವಾಗ ನಾನು ಮತ್ತೆ ಎಲ್ಲ ಬಾರ್ಡರ್ಸನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಳ್ತೀನಿ. ಅಂದರೆ ಲೈನಿಂಗ್ ಬಟ್ಟೆ ಮತ್ತು ಕ್ಯಾನ್ವಸ್ ಎಲ್ಲ ಅಂದರೆ ಸರಿಯತ್ತಲ್ವ, ಅದಕ್ಕೋಸ್ಕರ ಕರೆಕ್ಟಾಗಿ ಈ ಬಾರ್ಡರ್ಸ್ಗೆ ಒಂದು ತುದಿಗೆ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ಸ್ಟಿಫ್ ಆಗಿ ಒಂದು ಬಟ್ಟೆ ಮೇಯ್ನ್ ಮೆಟೀರಿಯಲ್ ರೆಡಿ ಆಗುತ್ತೆ. ಸೊ ನೋಡಿ ಇವಾಗ ಇದು ಈ ಥರ ರೆಡಿ ಆಗಿದೆ. ಇವಾಗ ಇದಕ್ಕೆ ಹ್ಯಾಂಡಲ್ಸನ್ನು ಮಾಡಬೇಕು ನಾವು. ಸೊ ಹ್ಯಾಂಡಲ್ಸ್ ಮಾಡೋಕ್ಕಿಂತ ಮುಂಚೆ ನಾನು ಈ ಮೇಯ್ನ್ ಬೇಸ್ ರೆಡಿ ಆಯ್ತಲ್ವ, ಇದನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿ ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಸೆಂಟರನ್ನು ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಸೆಂಟರಿನ ಆಚೆ 2 ಇಂಚು ಹಾಗೆ ಈಚೆಗೆ 2 ಇಂಚಿಗೆ ಮತ್ತೆ ನಾನು ಮಾರ್ಕನ್ನು ಮಾಡ್ಕೊಳ್ತೀನಿ. ಸೊ ಈ ಮಾರ್ಕ್ ಮಾಡ್ಕೊಂಡಿರೋ ಜಾಗದಲ್ಲಿ ನಾವು ನೆಕ್ಸ್ಟು ಹ್ಯಾಂಡಲ್ಸನ್ನು ಹಾಕೊಳ್ಳೋದು. ಸೊ ನೋಡಿ ಈ ಥರ. ಸೊ ಇದೇ ರೀತಿಯಾಗಿ ಇನ್ನೊಂದು ಕಡೆಗೂ ನಾನು ಮಾರ್ಕ್ ಮಾಡಿಕೊಂಡೆ.
ನೆಕ್ಸ್ಟ್ ನಾನಿಲ್ಲಿ ಹ್ಯಾಂಡಲ್ ಮಾಡೋದಕ್ಕೋಸ್ಕರ 2 ಬಟ್ಟೆನ ರೆಡಿ ಇಟ್ಕೊಂಡಿದ್ದೀನಿ. ಸೊ 2 ಬಟ್ಟೆಗಳು ಸಹ ಒಂದೇ ಅಳತೆಯದ್ದು ತೊಗೊಳ್ಬೇಕು. 3 ಇಂಚು ಅಗಲ ಇದೆ, ಹಾಗೆ ಒಂದು 14 ಇಂಚು ಆಗುವಷ್ಟು ಉದ್ದ ಇದೆ. ಉದ್ದ ಗಿಡ್ಡ ನಿಮಗೆ ಅಂದರೆ ಚೇಂಜಸ್ ಬೇಕಾದರೆ ನೀವು ಖಂಡಿತ ಮಾಡ್ಕೊಳ್ಬಹುದು. 14 ಇಂಚಿದೆ. ಸೊ ಈಗ ಇವೆರಡನ್ನೂ ಅಷ್ಟೇ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ ಒಂದು ಹ್ಯಾಂಡಲನ್ನು ರೆಡಿ ಮಾಡ್ಕೊಳ್ತೀನಿ. ಸೊ ಈ ಥರ ಮಾಡಿಬಿಟ್ಟು ಮತ್ತೆ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸೊ ಎರಡನ್ನೂ ಇದೇ ರೀತಿಯಾಗಿ ನಾನು ರೆಡಿ ಮಾಡಿಕೊಂಡೆ. ನೋಡಿ ಈ ಥರ ಕಾಣಿಸ್ತಾ ಇದೆ. ಸೊ ಇವಾಗ ಈ ಹ್ಯಾಂಡಲನ್ನು ನಾವು ಮೇನ್ ಬ್ಯಾಗ್ ಇದಕ್ಕೆ ಹಚ್ಚೋಣ. ಸೊ ಈ ರೀತಿಯಾಗಿ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲೇ ಇದನ್ನು ಈ ಥರ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಒಂದು 2-3 ಸ್ಟಿಚ್ಚನ್ನು ಹಾಕಿ ಗಟ್ಟಿಯಾಗಿ ಬರುತ್ತೆ ಹ್ಯಾಂಡಲ್ಸು. ಸೊ ಈ ರೀತಿಯಾಗಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ನೋಡಿ ಈ ಥರ ಕಾಣಿಸ್ತಾ ಇದೆ. ಇವಾಗ ನಾವು ಇದಕ್ಕೆ ಜಿಪ್ಪನ್ನು ಅಟ್ಯಾಚ್ ಮಾಡೋ ಸಮಯ. ಸೊ ನಾನಿಲ್ಲಿ ಈ ರೀತಿಯಾಗಿ ಜಿಪ್ಪನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ಹಿಡಿದು ಹೀಗೆ ನಂತರ ಮತ್ತೆ ಅಲ್ಲಿ ಕೆಳಗೆ ಹೋಗಬೇಕು. ಸೊ ಈ ರೀತಿಯಾಗಿ. ಸೊ ಇದು ಸಾಕಷ್ಟು ದೊಡ್ಡ ಅಂದರೆ ಬೇಸೂ ಚೆನ್ನಾಗಿ ದೊಡ್ಡದಾಗಿರುತ್ತೆ ಮತ್ತು ಸ್ಪೇಷಿಯಸ್ ಆಗಿ ಕೂಡ ಆಗುತ್ತೆ. ಸೊ ಇಲ್ಲಿ ನಾನು ಒಂದು ಕಡೆ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಸೊ ಇನ್ನೊಂದು ಕಡೆಗೂ ಆ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು, ಪ್ರೆಸ್ ಸ್ಟಿಚ್ಚನ್ನು ಮಾಡಬೇಕು. ಸೊ ಜಿಪ್ಪನ್ನು ಅಟ್ಯಾಚ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ನಾನೀಗಾಗಲೇ ಡೀಟೇಲ್ ವೀಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ. ಐ ಕಾರ್ಡ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಖಂಡಿತ ನೀವು ಚೆಕ್ ಮಾಡಬಹುದು. ಸೊ ಇಲ್ಲಿ ನಾನು ಒಂದು ಕಡೆಗೆ ನಾನು ಜಿಪ್ಪನ್ನು ಚೆನ್ನಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಇದೇ ರೀತಿಯಾಗಿ ಇನ್ನೊಂದು ಕಡೆಗೂ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ. ಸೊ 2 ಕಡೆಗೂ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇದಕ್ಕೆ ರನ್ನರನ್ನು ಹಾಕೊಳ್ಳೋಣ. ಸೊ ಫ್ರೆಂಡ್ಸ್, ನಮ್ಮ ಚಾನಲು ನಿಮಗೆ ಯೂಸ್ ಆಗ್ತಿದೆ ಅಂತ ಅನಿಸಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಯಾರೆಲ್ಲ ಇದ್ದಾರೋ ಅವರಿಗೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡಬೇಡಿ. ಸಬ್ಸ್ಕ್ರಿಪ್ಷನ್ ಅಂತೂ ಖಂಡಿತ ಫ್ರೀ ಇದೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವ ಖರ್ಚು ಕೂಡ ಇರೋದಿಲ್ಲ. ಇದು ಕಂಪ್ಲೀಟ್ಲಿ ಫ್ರೀಯಾಗಿ ಇರುವಂಥದ್ದು. ಸೊ ನಾನಿಲ್ಲಿ ರನ್ನರನ್ನು ಕೂಡ ಹಾಕ್ಕೊಂಡಿದ್ದಾಯಿತು. ಇವಾಗ ಇದನ್ನು ಉಲ್ಟಾ ಮಾಡೋಣ. ಉಲ್ಟಾ ಮಾಡಿಬಿಟ್ಟು ನಮಗೆ ಈಗಾಗಲೇ ಕಟ್ ಕೂಡ ಮಾಡಿದ್ದು ರೆಡಿ ಇದೆ. ಸೊ ಏನಿಲ್ಲ, ಜಸ್ಟ್ ಈ ಥರ ಹಿಡಿದ್ಬಿಟ್ಟು 2 ಕಡೆಗೂ ನಾವು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಈ ಸ್ಟಿಚ್ಚು ಅಷ್ಟೇ ಒಂದು 2-3 ಸಲ ಸ್ಟಿಚ್ಚನ್ನು ಹಾಕ್ಕೊಂಡಾಗ ಗಟ್ಟಿಯಾಗಿ ನಮ್ಮ ಬ್ಯಾಗು ರೆಡಿ ಆಗುತ್ತೆ. ಸೊ ಇದೇ ರೀತಿಯಾಗಿ ಆ ಕಡೆನೂ ಕೂಡ ಈ ಥರ ಹಿಡಿದ್ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸೊ ಇವಾಗ ನೋಡಿ ಸ್ಟಿಚ್ ಹಾಕ್ಕೊಂಡಿದ್ದಾಯಿತು. ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇವಾಗ ಒಂದು ಫೈನಲ್ ಕೆಲಸ ಉಳ್ಕೊಂಡಿರೋದು ಏನಂದರೆ ಇದಕ್ಕೆ ನಾವು ಪೈಪಿಂಗ್ ಮಾಡಿ ಫಿನಿಶ್ ಮಾಡೋಣ. ಇದಕ್ಕೆ ಪೈಪಿಂಗ್ ಮಾಡದೆ ಹಾಗೆ ಬಿಡೋದು ಅಷ್ಟು ಸರಿ ಇರೋದಿಲ್ಲ, ಯಾಕಂದರೆ ನಾವು ತುದಿವರೆಗೂ ಜಿಪ್ಪನ್ನು ಹಚ್ಚಿದ್ದೀವಲ್ವ. ಹಾಗಾಗಿ ಅಂದರೆ ಸೇಫ್ಟಿ ಸೈಡ್ಗೆ ಇದಕ್ಕೆ ಪೈಪಿಂಗ್ ಮಾಡಿಬಿಡೋದು ಒಳ್ಳೆಯದಿದೆ. ಹಾಗಾಗಿ ಇಲ್ಲಿ ನಾನು 1.5 ಇಂಚ್ ಆಗುವಷ್ಟು ಅಗಲದ ಎಷ್ಟು ಉದ್ದ ಬೇಕೋ ಅಷ್ಟು ದೊಡ್ಡ ಪಟ್ಟಿಯನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ಪೈಪಿಂಗ್ ಮಾಡಿ ಫಿನಿಶ್ ಮಾಡೋದ್ರಿಂದ ಜಿಪ್ಪು ಕೂಡ ಓಪನ್ ಆಗೋ ಸಾಧ್ಯತೆಗಳು ಇರೋದೇ ಇಲ್ಲ ಅಂತ ಹೇಳ್ಬೋದು. ಕಂಪ್ಲೀಟ್ ಆಗಿ ಇದು ಲಾಕ್ ಆಗಿ ರೆಡಿ ಆಗುತ್ತೆ. ಸೊ 2 ಕಡೆ ಕೂಡ ಇದೇ ರೀತಿಯಾಗಿ ನಾನು ಪೈಪಿಂಗನ್ನು ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀನಿ. ಸೊ ನೋಡಿ ಈ ಥರ ಆಯಿತು. ಸೊ ಇವಾಗ ಜಿಪ್ ಏನು ಕಿತ್ತು ಬರೋ ಚಾನ್ಸಸ್ ಇರೋದೇ ಇಲ್ಲ ಅಂತ ಹೇಳ್ಬೋದು. ಸೊ ಇವಾಗ ನಾವು ಬ್ಯಾಗನ್ನು ಉಲ್ಟಾ ಮಾಡೋ ಸಮಯ. ಈಗ ಟರ್ನ್ ಮಾಡಿದ್ಮೇಲೆ ನೋಡಿ ಈ ರೀತಿಯಾದ ಬ್ಯೂಟಿಫುಲ್ ಆದ ಒಂದು ಹ್ಯಾಂಡ್ ಬ್ಯಾಗು ರೆಡಿನೇ ಆಗೋಯ್ತು. ತುಂಬ ಸಿಂಪಲ್ಲಾಗಿ ಜಸ್ಟ್ ಒಂದು ಕಟ್ಸನ್ನು ಮಾಡ್ಕೊಂಬಿಟ್ರೆ ಆಗೋಯ್ತು. ಈ ಕಟ್ಟಿಂಗ್ ಒಂದು ತಿಳ್ಕೊಂಬಿಟ್ರೆ ಇಂಥ ಎಷ್ಟೋ ಬ್ಯಾಗ್ಸು ನೀವು ಆರಾಮಾಗಿ ಹೊಲ್ಕೊಳ್ಬಹುದು, ನಿಮಗೋಸ್ಕರ ಹೊಲಿಬೋದು, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡ್ಬೋದು. ನಾನು ನನಗೋಸ್ಕರ ಒಂದು ಹ್ಯಾಂಡ್ ಬ್ಯಾಗನ್ನು ಹೊಲ್ಕೊಂಡಿದ್ದೆ. ಸೊ ಅದನ್ನು ಕೂಡ ನಿಮ್ಗೆ ಇಲ್ಲಿ ಸುಮ್ಮನೆ ತೋರಿಸ್ತಾ ಇದ್ದೀನಿ. ನೋಡಿ, ನನಗಂತೂ ತುಂಬಾ ಯೂಸ್ಫುಲ್ ಆಗಿದೆ. ತುಂಬ ಐಟಮ್ಸ್ ಹಿಡಿಯತ್ತೆ ಕೂಡ, ಸಾಕಷ್ಟು ಸ್ಪೇಷಿಯಸ್ ಆಗಿ ಬರೋದ್ರಿಂದ ಒಳ್ಳೆ ಏನು ಹೇಳ್ತಾರೆ ಐಟಮ್ಸ್ ಎಲ್ಲ ತುಂಬ ಹಿಡಿಸತ್ತೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ಈ ಒಂದು ಬ್ಯಾಗಲ್ಲೂ ಕೂಡ ಹಿಡಿಸಿ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟು ಚೆನ್ನಾಗಿ ಹಿಡಿತಾ ಇದೆ. ಸೊ ನೋಡಿ ಈ ಥರ ಕಾಣಿಸ್ತಾ ಇದೆ ಫೈನಲ್ ಲುಕ್ಕು. ಹಾಗಾದರೆ ಬನ್ನಿ ಇವತ್ತಿನ 2ನೇ ಪ್ರಾಡಕ್ಟ್ ಯಾವುದು ಅಂತ ನೋಡ್ಕೊಂಬರೋಣ. ಹ್ಯಾಂಡ್ ಬ್ಯಾಗ್ ಅನ್ನ ಹೊಲಿಯೋದಕ್ಕೆ ನಾನಿಲ್ಲಿ ಒಂದು ಪ್ರಿಂಟೆಡ್ ಪೀಸ್ ಬಟ್ಟೆಯನ್ನ ತಗೊಂಡಿದ್ದೀನಿ. ಹಾಗೆ ಇದರ ಅಳತೆ 7 ಇಂಚು ಅಗಲ ಇದೆ, ಹಾಗೆ 21 ಇಂಚು ಉದ್ದ ಇದೆ. ಮತ್ತೆ ನಾನು ಈಗಾಗಲೇ ಈ ಬಟ್ಟೆಯನ್ನ ಲೈನಿಂಗ್ ಬಟ್ಟೆ ಮಧ್ಯದಲ್ಲಿ ಕ್ಯಾನ್ವಾಸ್ ಅನ್ನ ಹಾಕಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಪೇಸ್ಟಿಂಗ್ ಕ್ಯಾನ್ವಾಸ್ ಅಂತ ಹೇಳಿದ್ರೆ ಅಂಗಡಿಗಳಲ್ಲಿ ಸಿಗತ್ತೆ. ಅದೇ ರೀತಿಯಾಗಿ ಇನ್ನೊಂದು ಪೀಸು ಪ್ಲೇನ್ ಇರೋದು ತಗೊಂಡಿದ್ದೀನಿ. ಹಾಗೆ ಅದರ ಅಳತೆ ಕೂಡ 7 ಇಂಚು ಅಗಲ ಇದೆ, 21 ಇಂಚು ಉದ್ದ ಇದೆ. ಮತ್ತೆ ಅದನ್ನು ಕೂಡ ಲೈನಿಂಗ್ ಬಟ್ಟೆ ಮತ್ತೆ ಕ್ಯಾನ್ವಾಸ್ ಹಾಕಿ ನಾನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪ್ಲೇನ್ ಬಟ್ಟೆ ಏನ್ ರೆಡಿ ಮಾಡ್ಕೊಂಡಿದ್ದೆ ಅದನ್ನ ತಗೊಂಡು ಅದರ ತುದಿಗೆ ಒಂದು ಜಿಪ್ ಅನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಹಾಗೆ ಮತ್ತೊಂದು ತುದಿಗೂ ಇದೇ ರೀತಿಯಾಗಿ ಜಿಪ್ ಅನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ.
ಈಗ ನಾನು ಎರಡು ಕಡೆಗೂ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ನೋಡಿ ಈ ಥರ ಕಾಣಿಸ್ತಾ ಇದೆ. ಈಗ ಇದನ್ನು ರನ್ನರ್ ಹಾಕಿ ಇನ್ಸರ್ಟ್ ಮಾಡ್ಕೊಳ್ತೀನಿ. ನೋಡಿ ಇವಾಗ ರನ್ನರ್ ಹಾಕಿದ್ದಾಯಿತು. ಇವಾಗ ಇದನ್ನು ಸೈಡಲ್ಲಿ ಇಡ್ತಾ ಇದ್ದೀನಿ. ನೆಕ್ಸ್ಟು ಏನು ಮಾಡ್ತೀನಿ ಅಂದರೆ ಪ್ರಿಂಟೆಡ್ ಫ್ಯಾಬ್ರಿಕ್ ಇತ್ತಲ್ಲ ಅದರಲ್ಲಿ 3.5 ಇಂಚ್ ಅಗಲ ಹಾಗೆ 14 ಇಂಚು ಉದ್ದದ ಎರಡು ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಅದನ್ನು ಡಬಲ್ ಫೋಲ್ಡ್ ಮಾಡಿಬಿಟ್ಟು ನಾನು ಹ್ಯಾಂಡಲ್ಸನ್ನು ಮಾಡ್ಕೊಳ್ತೀನಿ. ಈ ಹ್ಯಾಂಡ್ ಬ್ಯಾಗಿಗೆ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ರೆಡಿ ಮಾಡ್ಕೊಳ್ಬೇಕು. ಸೊ ಈಗ ನೋಡಿ ಇದು ಹ್ಯಾಂಡಲ್ಸು ರೆಡಿ ಇದೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಈ ಪ್ರಿಂಟೆಡ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಈ ರೀತಿಯಾಗಿ ಕರೆಕ್ಟಾಗಿ ಫೋಲ್ಡ್ ಮಾಡಿಬಿಟ್ಟು ಅದರ ಸೆಂಟರನ್ನು ತೆಕ್ಕೊಳ್ತೀನಿ. ಎರಡು ಕಡೆಗೂ ಇದೇ ರೀತಿಯಾಗಿ ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಸೊ ಸೆಂಟರ್ನಿಂದ ಆಚೆಗೆ 3 ಫಿಂಗರ್ ಡಿಸ್ಟೆನ್ಸ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಎರಡೂ ಕಡೆಗೂ ಹೀಗೆ ಮಾರ್ಕನ್ನು ಮಾಡ್ಕೊಳ್ಬಹುದು. ನೋಡಿ ಈ ಥರ ಮಾಡ್ಕೊಳ್ಬಹುದು. ಈಗ ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ನಾನು ಈ ಸ್ಟ್ರಾಪನ್ನು ಇದೇ ರೀತಿಯಾಗಿ ಇಟ್ಬಿಟ್ಟು ಸ್ಟಿಚ್ ಮಾಡ್ತೀನಿ. ಈಗ ಎರಡೂ ಕಡೆಗೂ ಇದೇ ರೀತಿಯಾಗಿ ಇಟ್ಬಿಟ್ಟು ನಾನು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು. ನೋಡಿ ಈ ಥರ ಬಂದಿದೆ. ನೆಕ್ಸ್ಟು ನಾನಿಲ್ಲಿ ಪ್ಲೇನ್ ಬಟ್ಟೆಯನ್ನು ಮತ್ತೆ ತಗೊಂಡೆ. ಈಗ ಇದನ್ನು ಕರೆಕ್ಟಾಗಿ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಅದನ್ನು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡಿದ ನಂತರ ಇದರ ಸೆಂಟರ್ಸ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ವೆಲ್ಕ್ರೋ ತಗೊಂಡೆ. ವೆಲ್ಕ್ರೋನ ಇವಾಗ ಏನು ಮಾಡ್ತೀನಿ ಅಂತಂದರೆ ಜಿಪ್ಪಿನ ಆಚೆ ಈಚೆಗೆ ಎರಡೂ ಕಡೆಗೂ ಅದನ್ನು ಈ ಪ್ರಕಾರವಾಗಿ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ ಆ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ತೀನಿ. ಇವಾಗ ನಾನು 4 ಕಡೆಗೂ ಇದನ್ನು ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ನೋಡಿ ಈ ಥರ ಬಂದಿದೆ. ನೆಕ್ಸ್ಟ್ ಮತ್ತೆ ಪ್ರಿಂಟೆಡ್ ಪೀಸನ್ನು ತಗೊಂಡು ಏನು ಮಾಡಬೇಕಂತಂದರೆ ಈ ಸೆಂಟರ್ ಪಾರ್ಟ್ಗೂ ಹಾಗೆ ಆ ಪ್ರಿಂಟೆಡ್ ಇನ್ನ ಸೆಂಟರ್ ಪಾರ್ಟ್ಗೂ ಈ ರೀತಿಯಾಗಿ ಮ್ಯಾಚ್ ಮಾಡ್ತಾ ಇಟ್ಕೊಂಡು ಅಲ್ಲಿ ನಾವು ಸ್ಟಿಚ್ ಹಾಕ್ತಾ ಬರಬೇಕು. ನಾನಿಲ್ಲಿ ಮೊದಲಿಗೆ ಪಿನ್ ಅಪ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚ್ಚು ಸರಿದಾಡೋದಿಲ್ಲ, ಹಾಗಾಗಿ ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಅದಾದ ನಂತರ ಅದೇ ಕ್ರಮದಲ್ಲಿ ಈ ಕಡೆ ಪಕ್ಕಕ್ಕೂ ಕೂಡ ಸ್ಟಿಚ್ಚನ್ನು ಹಾಕಬೇಕು. ಇಲ್ಲೂ ಕೂಡ ಅದೇ ರೀತಿಯಾಗಿ ಪಿನ್ ಅಪ್ ಮಾಡಿಕೊಂಡ್ರೆ ಸ್ಟಿಚ್ ಮಾಡೋಕ್ಕೆ ತುಂಬಾ ಈಸಿಯಾಗಿ ಬರುತ್ತೆ. ಈಗ ಎರಡು ಕಡೆಗೂ ನಾನು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು. ನೋಡಿ ಕಾಣಿಸ್ತಿದೆಯಲ್ಲ. ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಈಗ ಉಳಿದಿರುವಂಥ ಅಷ್ಟು ಪಾರ್ಟ್ಸ್ಗೂ ನಾವು ಜಾಯಿನ್ ಮಾಡ್ತಾ ಸ್ಟಿಚ್ ಹಾಕ್ತಾ ಬರಬೇಕು. ಅಷ್ಟೇ ಉಳಿದಿರೋದು. ಈಗ ಈ ಪ್ರಿಂಟೆಡ್ ಪಾರ್ಟ್ ಏನಿದೆ ನಾನು ಮೊದಲಿಗೆ ಹ್ಯಾಂಡಲ್ಲು ಮತ್ತು ಈ ಜಿಪ್ ಪಾರ್ಟ್ ಏನಿದೆ ಅಲ್ಲಿ ಅಟ್ಯಾಚ್ ಮಾಡ್ಕೊಳ್ತೀನಿ. ಸೊ ಹೀಗೆ ಹಿಡಿತಾ ಸ್ಟಿಚ್ಚನ್ನು ಹಾಕಬೇಕು. ಅದೇ ಕ್ರಮದಲ್ಲಿ ಪಕ್ಕಕ್ಕೂ ಆ ಕಡೆಗೂ ಕೂಡ ಮಾಡ್ಕೊಳ್ಬೇಕು. ಅದಾದಮೇಲೆ ಉಳಿದಿರುವಂಥ ಎರಡು ಸೈಡ್ಸ್ಗೂ ಸ್ಟಿಚ್ಚನ್ನು ಹಾಕಬೇಕು. ಇವಾಗ ನಾನು ಒಂದು ಸೈಡು ಕಂಪ್ಲೀಟಾಗಿ ಫಿನಿಶ್ ಮಾಡಿದ್ದೀನಿ. ನೋಡಿ ಈ ಥರ ಬಂದಿದೆ. ಅದೇ ರೀತಿಯಾಗಿ ನಾನು ಇನ್ನೊಂದು ಸೈಡ್ಗೂ ಸೇಮ್ ಪ್ರೊಸೀಜರ್ ಮಾಡ್ತೀನಿ. ಸೊ ಹೀಗೆ ಎರಡು ಕಡೆಗೂ 3 ಕಡೆಗೂ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು. ನಿಮಗೆ ಟೈಮ್ ಇದ್ದರೆ ಪೈಪಿಂಗ್ ಎಲ್ಲ ಮಾಡಿ ಫಿನಿಶ್ ಮಾಡ್ಬೋದು. ಇವಾಗ ನಾನು ಇದನ್ನು ಸೀದಾ ಮಾಡ್ಕೊಳ್ತೀನಿ. ಸೀದಾ ಮಾಡ್ಕೊಂಡಿದ ಮೇಲೆ ನೋಡಿ ಸುಂದರವಾದ ಹ್ಯಾಂಡ್ ಬ್ಯಾಗು ಈ ರೀತಿಯಾಗಿ ಬಂದಿದೆ. ಸೊ ವೆಲ್ಕ್ರೋ ಕೂಡ ಅಟ್ಯಾಚ್ ಮಾಡಿದ್ದೀವಿ, ಹಾಗೆ ಜಿಪ್ ಕೂಡ ಇದೆ ಇದಕ್ಕೆ. ಹಾಗೆ ನೋಡೋದಕ್ಕೂ ತುಂಬಾ ಪ್ರಿಂಟೆಡು ಮತ್ತು ಪ್ಲೇನು ಎರಡು ಕಾಂಟ್ರಾಸ್ಟಲ್ಲಿ ಮಿಕ್ಸ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಇದು. ಹಾಗೆ ಎಲ್ಲ ಕಾರ್ನರ್ಸನ್ನು ನೀಟಾಗಿ ಈ ರೀತಿ ಸೆಟ್ ಮಾಡಬೇಕು. ಎಲ್ಲ ಕಾರ್ನರ್ಸು ನೀಟಾಗಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು. ಹಾಗೆ ಇದನ್ನ ಮಾಡೋದಕ್ಕೆ ನಾನಿಲ್ಲಿ ಕ್ಯಾನ್ವಾಸ್ ಬಳಸಿದ್ದೀನಲ್ವಾ, ನಿಮ್ಮ ಹತ್ರ ಇರಲಿಲ್ಲ ಅಂದರೆ ರೈಸ್ ಬ್ಯಾಗನ್ನು ಕೂಡ ನೀವು ಬಳಸ್ಬೋದು. ಸ್ಪಾಂಜ್ ಇದ್ರೆ ಸ್ಪಾಂಜು ಕೂಡ ಖಂಡಿತವಾಗಿ ಬಳಸಿ. ನೋಡಿ ಇವಾಗ ಇದು ಈ ರೀತಿಯಾಗಿ ಬಂದಿದೆ. ಇದರಲ್ಲಿ ಎಷ್ಟು ಸ್ಪೇಸಿಯಸ್ ಆಗಿದೆ ಅಂತಂದರೆ ಇದು ಆರಾಮಾಗಿ ತೆಂಗಿನಕಾಯಿ, ಹೂವು, ಹಣ್ಣು ಎಲ್ಲವೂ ಹಿಡ್ಸತ್ತೆ ಇದರಲ್ಲಿ. ಇವಾಗ ಇದನ್ನು ವೆಲ್ಕ್ರೋ ಕ್ಲೋಸಿಂಗಿಂದ ಹೀಗೆ ಮಾಡಿದ್ರೆ ಆಯಿತು. ಸುಂದರವಾದ ಹ್ಯಾಂಡ್ ಬ್ಯಾಗು ರೆಡಿ.
ಸೊ ನೋಡಿ, ಈ ಒಂದು ಬ್ಯಾಗಿನ ಫೈನಲ್ ಲುಕ್ಕು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಕಾಂಟ್ರಾಸ್ಟ್ ಬಣ್ಣದ ಬಟ್ಟೆಗಳನ್ನು ಕಾಂಬಿನೇಷನ್ ಮಾಡಿ ಬೇರೆ ಬೇರೆ ಬ್ಯಾಗ್ಸನ್ನು ಹೊಲಿದಾಗ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೊ ಇವತ್ತಿನ ಎರಡೂ ಬ್ಯಾಗ್ಸಲ್ಲಿ ನಿಮಗೆ ಯಾವೊಂದು ಬ್ಯಾಗು ತುಂಬಾ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಡನೆ, ಹೊಸ ಐಡಿಯಾದೊಡನೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.